ಓಂ ಶಾಂತಿ ಎಲ್ಲರಿಗೆ. ಸೊ 97 ಮುರಳಿ ನೆಕ್ಸ್ಟ್ ಸೀರೀಸ್ ನಲ್ಲಿ 7ನೇ ತಾರೀಕು ಜೂನ್ 6 77 7th ಜೂನ್ 77 ಮುರಳಿ ಹೆಡಿಂಗ್ ಆಗಿದೆ ಸಂಗಮ್ युग को चढ़ती कला सर्व का बला का विशेष वरदान. ಬಾಬಾ ಹೇಳ್ತಾರೆ ಸಂಗಮ ಯುಗ ಅರ್ಥಾತ್ ಧರ್ಮಾವು ಯುಗಕ್ಕೆ ಏರುವ ಕಲೆ ಮೂಲಕ ಅಥವಾ ನಿಮ್ಮ ಹಾರುವ ಕಲೆಯಿಂದ ಸರ್ವರಕ್ಕೆ ಒಳ್ಳೆಯದಾಗುವಂತಹ ವರದಾನ ಇದೆ, ವಿಶೇಷ ವರದಾನ. ನಿಮ್ಮ ಹಾರುವ ಕಲೆಯಿಂದ ಇಡೀ ಜಗತ್ತಿಗೆ ವಿಶೇಷವಾದಂತಹ ವರದಾನ ಒಳ್ಳೆಯದಾಗುವಂತ. ಸೊ ಅದ್ರ ಬಗ್ಗೆ ಹೇಗೆ ನೀವು ಪುರುಷಾರ್ಥದಲ್ಲಿ ಮುಂದೆ ಹೋಗ್ತಾ ಇದ್ರೆ ಜಗತ್ನಲ್ಲಿರುವಂತಹ ಎಲ್ಲ ಆತ್ಮಗಳಿಗೆ ಹೇಗೆ ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ಬಾಬಾ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. तो सभी समय के प्रमाण स्वयं को चढ़ती कला में हर सेकंड व संकल्प में अनुभव करते हो. ಬಾಬಾ ಹೇಳ್ತಾರೆ ಈ ಸಮಯದ ಪ್ರಮಾಣ ಸ್ವಯಂ ನನ್ನ ಏರುವ ಕಲೆಯಲ್ಲಿ ಪ್ರತಿ ಸೆಕೆಂಡ್ ಅಥವಾ ಸಂಕಲ್ಪದ ಅನುಭವ ಮಾಡ್ತಾ ಇದ್ದೀರಾ. ಏರುವ ಕಲೆಯಲ್ಲಿ ಪ್ರತಿ ಸೆಕೆಂಡ್ ಅಥವಾ ಸಂಕಲ್ಪದಲ್ಲಿ ನಿಮ್ಮನ್ನ ನೀವು ಅನುಭವ ಮಾಡ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಕ್ಯೂಂಕಿ ಯಹ ತೋ ಸಬ್ ಜಾನ್ತೆ ಹೋ ಯಹ ಛೋಟಾ ಸಾ ಸಂಗಮ್ ಯುಗ್ ಚಡ್ತಿ ಕಲಾ ಕಾ ಹೈ. ಯಾಕಂದ್ರೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ, ಸಣ್ಣ ಸಂಗಮ್ ಯುಗ ಏನಿದೆ ಏರುವ ಕಲೆಗೆ ಆಧಾರ ಆಗಿದೆ. तो इस युग को व समय को ड्रामा अनुसार वरदान मिला हुआ है. ಬಾಬಾ ಹೇಳ್ತಾರೆ ಈ ಯುಗಕ್ಕೆ, ಈ ಸಂಗಮ ಯುಗಕ್ಕೆ ಅಥವಾ ಧರ್ಮಾವು ಯುಗಕ್ಕೆ ಅಥವಾ ಈ ಸಮಯಕ್ಕೆ ಡ್ರಾಮಾ ಅನುಸಾರವಾಗಿ ಬಾಬಾ ಹೇಳ್ತಾರೆ ವರದಾನ ಸಿಕ್ಕಿದೆ. ಏನ್ ವರದಾನ ಸಿಕ್ಕಿದೆ? ಚಡ್ತಿ ಕಲಾ ಸರ್ವಕ ಬಲ. ನಿಮ್ಮ ಏರುವ ಕಲೆಯಿಂದ ಸರ್ವರಿಗೆ ಒಳ್ಳೇದಾಗುವ ವೈಬ್ರೇಷನ್. ನೀವು ಯಾವ ರೀತಿ ಬಾಬನ್ ನೆನಪಿನಲ್ಲಿ ಕೂತ್ಕೊಂಡಿರ್ತೀರಿ ಅಥವಾ ಯಾವ ರೀತಿ ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ನೀವು ಸಂಕಲ್ಪಗಳನ್ನ ಮಾಡ್ತೀರಿ, ಆ ಸುತ್ತಮುತ್ತ ಇರುವಂತಹ ವಾತಾವರಣ ಏನ್ ದೂಷಿತ ಆಗಿದೆಯೋ ಅದು ನಿಮ್ಮ ಸಂಕಲ್ಪದ ಬಲದಿಂದ ಪರಿವರ್ತನೆ ಆಗ್ತಾ ಹೋಗುತ್ತೆ. ಹೇಗೆ ಈಗ ಕ್ಯಾಲಿಫೋರ್ನಿಯಾದಲ್ಲಿ ಫೈರ್ ಸ್ಟಾರ್ಟ್ ಆಗಿದ್ರೆ ಗಾಳಿ ಅದು ಸೇರ್ಕೊಂಡು ಎಷ್ಟು ದೂರ ಹರಡ್ಕೊಂಬಿಟ್ಟು ಅಲ್ವಾ. ಅದೇ ರೀತಿ ಬಾಬಾ ಹೇಳ್ತಾರೆ ಯಾವಾಗ ನಿಮ್ಮ ಸಂಕಲ್ಪಗಳಲ್ಲಿ ಬಾಬನ ನೆನಪಿನ ಶಕ್ತಿ ಸೇರ್ಕೊಳ್ಳುತ್ತೆ, ಶುದ್ಧ ಸಂಕಲ್ಪಗಳಲ್ಲಿ ಬಾಬನ ನೆನಪಿನ ಶಕ್ತಿ ಸೇರ್ಕೊಳ್ಳುತ್ತೆ, ಅವಾಗ ಅದು ಹರಡುತ್ತೆ, ವೈಬ್ರೇಷನ್ ಫೈಲೇ. ಸೊ ಆ ಹರಡ್ಕೊಳ್ಳೋದು ಸುತ್ತಮುತ್ತ ವಾತಾವರಣ ವ್ಯಕ್ತಿಗಳನ್ನ ಪರಿವರ್ತನೆ ಮಾಡುತ್ತೆ. और कोई भी युग को ऐसा वरदान प्राप्त नहीं है. ಬಾಬಾ ಹೇಳ್ತಾರೆ ಬೇರೆ ಯಾವುದೇ ಯುಗಕ್ಕೆ ಈ ರೀತಿ ವರದಾನ ಸಿಗಲ್ಲ ಅಂತ. ವಿಶೇಷತಾ धर्मावो युग भी है अर्थात यथार्थ धर्म और यथार्थ कर्म करने वाली श्रेष्ठ आत्माएं इस धर्मावो युग में पाठ बजाती. ಬಾಬಾ ಹೇಳ್ತಾರೆ ಇದು ವಿಶೇಷವಾದಂತಹ ಧರ್ಮಾವು ಯುಗನೂ ಸಹ ಆಗಿದೆ. ಬಾಬಾ ಹೇಳ್ತಾರೆ ಅದರ ಅರ್ಥನೇ ಆಗಿದೆ ಯಥಾರ್ಥ ಧರ್ಮ ಮತ್ತೆ ಯಥಾರ್ಥವಾದಂತಹ ಕರ್ಮವನ್ನ ಮಾಡುವಂತಹ ಶ್ರೇಷ್ಠ ಆತ್ಮಗಳ ಲೈಟ್. ಶ್ರೇಷ್ಠ ಆತ್ಮಗಳ ಧರ್ಮಾವು ಯುಗ ಪಾತ್ರ ಮಾಡುವಂತದ್ದಾಗಿ ಧರ್ಮಾವು ಯುಗ ಮೇ ಪಾಠ ಬಜಾತಿ. तो धर्म सत्ता राज्य सत्ता और विज्ञान की सत्ता सर्व सत्ताएं इस युग में ही अपना विशेष ಪಾಠ ದಿಕ್ಕಾಗಿ. ಬಾಬಾ ಹೇಳ್ತಾರೆ ಈ ಯುಗದಲ್ಲಿ ಒಂದು ಧರ್ಮಸತ್ತ, ಧರ್ಮಾವು ಯುಗ ಅಂತಾರಲ್ವ, ಧರ್ಮಸತ್ತ
ಮತ್ತೆ ರಾಜ್ಯ ಸತ್ತ, ಪೊಲಿಟಿಕಲ್ ಪವರ್. ಅದೇ ರೀತಿಯಲ್ಲಿ ವೈಜ್ಞಾನಿಕ ಸತ್ತ, ವಿಜ್ಞಾನ. ಸರ್ವ ಪ್ರಕಾರದ ಪವರ್ಸ್ ಏನಿದಾವೆ ಈ ಯುಗದಲ್ಲಿ ತನ್ನ ವಿಶೇಷವಾದಂತಹ ಪಾತ್ರನನ್ನ ತೋರಿಸ್ತದೆ. अर्थात इस समय ही यह तीनों सत्ताएं आत्माओं को प्राप्त होती है. ಯಾಕಂದ್ರೆ ವಿಶೇಷವಾಗಿ ಈ ಸಮಯದಲ್ಲಿನೇ ಈ ಮೂರು ಪವರ್ಸ್ ಏನಿದಾವೆ, ಮೂರು ಸತ್ತಗಳೇನಿದಾವೆ, ಎಲ್ಲ ಆತ್ಮಗಳಿಗೆ ಪ್ರಾಪ್ತಿಯಾಗುತ್ತೆ. तो ऐसे श्रेष्ठ समय के ವಿಶೇಷ ಪಾಠಧಾರಿ कौन है? ಬಾಬಾ ಹೇಳ್ತಾರೆ, ಇಂತಹ ಒಂದು ಶ್ರೇಷ್ಠ ಸಮಯದಲ್ಲಿ ವಿಶೇಷವಾದಂತಹ ಪಾತ್ರಧಾರಿ ಬಾಬಾ ಹೇಳ್ತಾರೆ ಯಾರಾಗಿದ್ದಾರೆ. ವಿಶೇಷವಾದಂತಹ ಪಾತ್ರಧಾರಿ ಯಾರಾಗಿದ್ದಾರೆ? ಸ್ವಯಂ ಕಾ ಐಸೆ ಸಮಯ ಪ ಶ್ರೇಷ್ಠ ಪಾಠಧಾರಿ ಸಮಜ್ತೆ ಹೋ. ಬಾಬಾ ಹೇಳ್ತಾರೆ, ಸ್ವಯಂ ನನ್ನ ಇಂತಹ ಸಮಯದಲ್ಲಿ ನಾನೊಂದು ಶ್ರೇಷ್ಠ ಪಾತ್ರಧಾರಿ ಆಗಿದ್ದೀನಿ ಅಂತ ಸ್ವಯಂ ನನ್ನ ತಿಳ್ಕೊಳ್ತಾ ಇದ್ದೀರಾ? ಚಡ್ತಿ ಕಲಾ ಕಾ ಆಧಾರ, ಬಾಬಾ ಹೇಳ್ತಾರೆ ಏರೋ ಕಲೆಗೆ ಆಧಾರ आप विशेष आत्माओं के ऊपर. ಬಾಬಾ ಹೇಳ್ತಾರೆ ತಾವು ವಿಶೇಷ ಆತ್ಮಗಳ ಮೇಲೆ ಇದೆ ಏರೋ ಕಲೆಗೆ ಆಧಾರ. आपकी चढ़ती कला से ही सर्व आत्माओं का भला अर्थात कल्याण होता है. ನಿಮ್ಮ ಏರುವ ಕಲೆಯಿಂದನೇ ಅಥವಾ ನಿಮ್ಮ ಹಾರುವ ಕಲೆಯಿಂದನೇ ಸರ್ವ ಆತ್ಮಗಳಿಗೆ ಒಳ್ಳೆಯದಾಗುವಂಥದ್ದು, ಅರ್ಥಾತ್ ಎಲ್ಲ ಆತ್ಮಗಳ ಕಲ್ಯಾಣ ನಿಮ್ಮ ಹಾರುವ ಕಲೆಯಿಂದನೇ ಆಗುತ್ತೆ. तो सर्व आत्माओं की बहुत समय की आशा है. ಯಾಕಂದ್ರೆ ಎಲ್ಲ ಆತ್ಮಗಳು ಎಷ್ಟು ಸಮಯದಿಂದ ಆಸೆ ಇಟ್ಕೊಂಡಿದ್ದಾರೆ? ಅರ್ಧ ಕಲ್ಪ. सर्व आत्माओं की बहुत समय की आशा है मुक्ति को प्राप्त करने की है. ಬಹಳ ಸಮಯದಿಂದ ಭಗವಂತನ ಹತ್ರ ದೇವಾತ್ಮಗಳ ಹತ್ರ ಏನ್ ಕೇಳ್ತಾರೆ? ಸಾಕು ನಮಗೆ ಈ ದುಃಖದಿಂದ बिड़सी मुक्ति कोड़ी, मुक्ति को प्राप्त करने की है. और आपकी चढ़ती कला के आधार से ही वो पूर्ण होगा. ನಿಮ್ಮ ಏರುವ ಕಲೆಯಿಂದನೇ ಅದು ಎಲ್ಲರಿಗೂ ಮುಕ್ತಿ ಸಿಗುವಂಥದ್ದು ಪೂರ್ಣ ಆಗುತ್ತೆ. तो सर्व आत्माओं की मुक्ति प्राप्ति का आधार ಬಾಬಾ ಹೇಳ್ತಾರೆ ಸರ್ವ ಹಿರಿಯ ನಾಗರಿಕರಿಗೆ ಆತ್ಮಗಳ ಮುಖ್ಯ ಪ್ರಾಪ್ತಿಗೆ ಆಧಾರ. ಬಾಬಾ ಹೇಳ್ತಾರೆ ಸರ್ವ ಆತ್ಮಗಳ ಮುಖ್ಯ ಪ್ರಾಪ್ತಿಗೆ ಆಧಾರ आपकी चढ़ती कला के आधार से ही पूर्ण होती है. सर्व आत्माओं को मुक्ति प्राप्ति का आधार आप आत्माओं के जीवन मुक्ति की प्राप्ति. ನಿಮ್ಮ ಜೀವನ್ ಮುಕ್ತಿಯ ಪ್ರಾಪ್ತಿಯಿಂದ ಅನ್ಯ ಆತ್ಮಗಳಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. तो ऐसे अपने को आधार मूर्त समझ कर चलते हो. ಈ ರೀತಿ ನಿಮ್ಮನ್ನ ನೀವು ಆಧಾರ ಮೂರ್ತಿ ಆಗಿದ್ದೀನಿ ಅಂತ ತಿಳ್ಕೊಂಡು ನಡೀತಾ ಇದ್ದೀರಾ. देने वाला दाता बाप है लेकिन निमित्त किसको बनाया? ಕೊಡುವಂತ ದಾತ ತಂದೆ ಆಗಿದ್ದಾರೆ. ಎಲ್ಲರಿಗೆ ಎಲ್ಲ ಆತ್ಮಗಳಿಗೆ ಆಸ್ತಿ ಕೊಡೋದು, ಅವ್ರೇನ್ ಬೇಕೋ ಅದು ಕೊಡೋದು ಬಾಬಾ ಒಬ್ಬರೇ. ಆದ್ರೆ ನಿಮಿತ್ತ ಯಾರನ್ನಾಗಿ ಮಾಡಿ? इसको बनाया. वर्षा बाप द्वारा प्राप्त होता है. ಆಸ್ತಿ ತಂದೆ ಮೂಲಕನೇ ಸಿಗೋದು ಎಲ್ಲ ಆತ್ಮಗಳಿಗೆ, ಮುಕ್ತಿ ಅಥವಾ ಜೀವನ್ ಮುಕ್ತಿ. लेकिन बाप भी ನಿಮಿತ್ತ बच्चों को ही तो बनाते हैं ना. ಬಾಬಾ ಹೇಳ್ತಾರೆ ತಂದೆನೂ ಸಹ ನಿಮಿತ್ತ ಮಕ್ಕಳನ್ನೇ ಆ ರೀತಿ ಮಾಡ್ತಾರಲ್ವ, ನಿಮಿತ್ತ ಮಕ್ಕಳನ್ನಾಗಿ ಮಾಡ್ತಾರೆ. तो इतना अटेंशन ಬಾಬಾ ಹೇಳ್ತಾರೆ ಇಷ್ಟು ನಿಮ್ಮ ಮೇಲೆ ಅಟೆನ್ಷನ್ हर कदम अपने ऊपर रहता है. तो ಇಷ್ಟು ಅಟೆನ್ಷನ್ ಏನಿದೆ ನಿಮ್ಮ ಮೇಲೆ, ನಿಮಗೆ ಅಷ್ಟು ಇರುತ್ತಾ, ಗಮನ ಇರುತ್ತಾ ಈ ನನ್ನ ಮೂಲಕ ಬಾಬಾ ಎಲ್ಲ ಆತ್ಮಗಳಿಗೆ ಆಸ್ತಿ ಅನ್ನೋದು ಕೊಡ್ತಾರೆ. कि हम विशेष आत्माओं के आधार से ಬಾಬಾ ಹೇಳ್ತಾರೆ ನಾವು ವಿಶೇಷ ಆತ್ಮಗಳ ಆಧಾರದಿಂದ ಸರ್ವ ಆತ್ಮಾओं का ಬಲ है. ನಾವು ವಿಶೇಷ ಆತ್ಮಗಳ ಆಧಾರದಿಂದನೇ ಸರ್ವ ಆತ್ಮಗಳಿಗೆ
ಒಳ್ಳೇದಾಗುವುದು. तो यह स्मृति रखने से ಬಾಬಾ ಹೇಳ್ತಾರೆ ಈ ಸ್ಮೃತಿಯನ್ನ ಇಟ್ಕೊಳ್ಳೋದ್ರಿಂದ ಅಲ್ಬೆಲಾಪನ್ और ಆಲಸ್ಯ ಸಮಾಪ್ತ हो जाएगा. ಬಾಬಾ ಹೇಳ್ತಾರೆ ಈ ಸ್ಮೃತಿ ಇಟ್ಕೊಳ್ಳೋದ್ರಿಂದ ನೀವು ಈ ನನ್ನ ಏರುವ ಕಲೆ ಅಥವಾ ಆರುವ ಕಲೆಯಿಂದ ಎಲ್ಲ ಆತ್ಮಗಳಿಗೆ ಮುಕ್ತಿ, ಜೀವನ್ ಮುಕ್ತಿ, ಆಸ್ತಿ ಸಿಗುತ್ತೆ ಅಂದಾಗ ಬಾಬಾ ಹೇಳ್ತಾರೆ ನಿಮ್ಮಲ್ಲಿರುವಂತಹ ಉಡುಗಾಟಿಕತನ ಮತ್ತೆ ಆಲಸ್ಯ समाप्ति आಗುತ್ತೆ. तो जो वर्तमान समय किसी ना किसी रूप में मेजॉरिटी बच्चों में दिखाई देता है. ವರ್ತಮಾನ ಸಮಯದಲ್ಲಿ ಆಲಸ್ಯ ಮತ್ತೆ ಉಡಿಗಾಟಿಕೆತನ ಏನಿದೆಯೋ ಮೆಜಾರಿಟಿ ಮಕ್ಕಳಲ್ಲಿ ಕಾಣ್ತಾ ಇದೆ. तो जिस कारण चढ़ती कला के बजाय रुकती कला में आ जाते हैं. ಆ ಕಾರಣದಿಂದನೇ ಏರುವ ಕಲೆಯಲ್ಲಿ ಹೋಗಕ್ ಬದಲಾಗಿ ನಿಂತ್ಕೊಳ್ಳುವಂತಹ ಕಲೆಯಲ್ಲಿ ಎಲ್ಲ ಆತ್ಮಗಳು ಬಂದ್ಬಿಟ್ಟಿದ್ದಾರೆ. और इस रुकने की कला में भी बहुत होशियार हो गए. ಬಾಬಾ ಹೇಳ್ತಾರೆ ಈ ನಿಂತ್ಕೊಂಡಿರುವಂತ ಕಲೆಯಲ್ಲಿನೂ ಸಹ ಮಕ್ಕಳು ಬಹಳ ಜಾಣರಾಗ್ಬಿಟ್ಟಿದ್ದಾರೆ, ಹುಷಾರಾಗಿದ್ದಾರೆ ನಿಂತ್ಕೊಳ್ಳೋ ಕಲೆ ಬಗ್ಗೆನೂ ಸಹ. ಹೋಶಿಯಾರ್ ಕ್ಯಾ ಕರ್ತೆ ಹೈ, ಅಂತಾನೆ ಏನ್ ತೋರಿಸ್ತಾರೆ, ನಿಂತ್ಕೊಂಡಿದ್ದಾರೆ ಬಟ್ ಅದರಲ್ಲಿನೂ ಸಹ ಬಹಳ ಜಾಣತನ ತೋರಿಸ್ತಾರೆ. ಹೇಗೆ, ज्ञान की सुनाई हुई बातें व समय समय पर जो युक्तियां बाप द्वारा मिलती रहती. ಬಾಬಾ ಹೇಳ್ತಾರೆ ಜ್ಞಾನದ ಮೂಲಕ ತಿಳಿಸ್ಕೊಟ್ಟಿರುವಂತಹ ಮಾತುಗಳು ಮತ್ತೆ ಮಧ್ಯ ಮಧ್ಯದಲ್ಲಿ ಅನೇಕ ಮುರಳಿಗಳಲ್ಲಿ, ಅನೇಕ ಕ್ಲಾಸ್ಗಳಲ್ಲಿ ಸಮಯ ಅನುಸಾರವಾಗಿ ಬಾಬಾ ಯುಕ್ತಿಗಳನ್ನ ಅನೇಕ ರೀತಿಯಲ್ಲಿ ಸಮಸ್ಯೆಗಳಿಗೆ ತಿಳಿಸ್ಕೊಟ್ಟಿದ್ದಾರೆ. तो उन युक्तियों व बातों को ಮತ್ತೆ ಆ ಯುಕ್ತಿಗಳನ್ನ ಮತ್ತೆ ಆ ಮಾತುಗಳನ್ನ ಯಥಾರ್ಥ ಸೆ ಯೂಸ್ ನಹಿ ಕರ್ತೆ. ಬಾಬಾ ಕೊಟ್ಟಿರುವಂತದ್ದು ಏನಾದ್ರೂ ಸಮಸ್ಯೆ ಬಂದಾಗ ಮಾತನ್ನಾಗ ಹೇಗೆ ಯೂಸ್ ಮಾಡ್ಬೇಕು ಅಂತ, ಬಟ್ ಅದನ್ನ ಯಥಾರ್ಥವಾಗಿ ಯೂಸ್ ಮಾಡದೆ ಕ್ಯಾ ಕರ್ತೆ, ಮಿಸ್ಯೂಸ್ ಕರ್ತೆ, ಮಿಸ್ಯೂಸ್ ಮಾಡ್ಕೊ ಅವ್ರಿಗೆ ಬೇಕಾಗಿರುವಂತ ರೀತಿಯಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಬಾಬಾ ಹೇಳಿರೋದು ಒಂದಕ್ಕೆ, ಅದು ಯೂಸ್ ಮಾಡೋದು ಇನ್ನೊಂದಕ್ಕೆ. तो भाव को बदल कर बोल को पकड़ लेते. ಬಾಬಾ ಹೇಳಿರುವಂತ ಭಾವನನ್ನ ಯಾವ ಭಾವದಿಂದ ಹೇಳಿದರೆ ಅದನ್ನ ಬಿಟ್ಬಿಡ್ತಾರೆ, ಬರೀ ಮಾತನ್ನ ಇಟ್ಕೊಳ್ತಾರೆ. ಬಾಬಾ ಯಾವ ಭಾವದಿಂದ ಹೇಳಿದರೆ ಅದು ಬಿಟ್ಬಿಡ್ತಾರೆ, ಬರೀ ಮಾತನ್ನ ಇಟ್ಕೊಳ್ತಾರೆ. तो अपने पुराने स्वभाव के वशीभूत हो यथार्थ भाव को ಸ್ವಭಾವವಶ ಬದಲ್ ಲೇತೆ. ತಮ್ಮ ಹಳೆಯ ಸ್ವಭಾವಕ್ಕೆ ವಶೀಭೂತರಾಗಿ, ಬಾಬಾ ಹೇಳ್ತಾರೆ ಆತ್ಮಗಳು ತಮ್ಮ ಹಳೆಯ ಸ್ವಭಾವಕ್ಕೆ ವಶೀಭೂತರಾಗಿ ಅದರಲ್ಲಿರುವಂತ ಯಥಾರ್ಥ ಭಾವವನ್ನ ಸ್ವಭಾವಕ್ಕೆ ವಶರಾಗಿ ಏನ್ ಮಾಡ್ತಾರೆ, ಬದಲಾವಣೆ ಮಾಡ್ಕೊಳ್ತಾರೆ. तो जैसे बाप ड्रामा के रहस्य को मास्टर त्रिकालदर्शी बनाने के कारण सर्व रहस्य बच्चों के आगे स्पष्ट करते. ಹೇಗೆ ಬಾಬಾ ಡ್ರಾಮಾದ ರಹಸ್ಯವನ್ನ ಮಾಸ್ಟರ್ ತ್ರಿಕಾಲದರ್ಶಿ ಆಗುವ ಕಾರಣದಿಂದ ಸರ್ವ ರಹಸ್ಯಗಳನ್ನ ಮಕ್ಕಳ ಎದುರುಗಡೆ ಏನ್ ಮಾಡ್ತಾರೆ, ಸ್ಪಷ್ಟ ಮಾಡ್ತಾರೆ. ಈ ಡ್ರಾಮಾದಲ್ಲಿ ಈ ತರ ರೋಲ್ ಇದೆ, ಡ್ರಾಮಾದ ದೃಶ್ಯಗಳ ಬಗ್ಗೆ. तो बाप ड्रामा के राज अनुसार, तो ಬಾಬಾನು ಸಹ ಡ್ರಾಮಾದ ರಹಸ್ಯ ಅನುಸಾರವಾಗಿ पुरुषार्थियों के नंबर व राजधानी के रहस्य सुनाते हैं. ಬಾಬಾ ಹೇಳ್ತಾರೆ ಪುರುಷಾರ್ಥಿಗಳ ನಂಬರ್ ಅಥವಾ ರಾಜಧಾನಿಯ ರಹಸ್ಯವನ್ನ ತಿಳಿಸ್ಕೊಡ್ತಾರೆ. ಈ ಡ್ರಾಮಾ ಮೇ ರಾಜಧಾನಿ ಮೇ ಸ ಪ್ರಕಾರ ಕೆ ಪದ ಪಾನೆ ವಾಲೆ ಹೋ. ಬಾಬಾನ ಆಲ್ರೆಡಿ ಹೇಳಿದ್ರಲ್ಲ, ಈ ಡ್ರಾಮಾದಲ್ಲಿ ರಾಜಧಾನಿ ಏನ್ ಸ್ಥಾಪನೆ ಆಗ್ತಾ ಇದೆ, ಆ ರಾಜಧಾನಿಯಲ್ಲಿ ಎಲ್ಲ ಪ್ರಕಾರದ ಪದವಿಯನ್ನ ಪಡ್ಕೊಳ್ಳುವಂತ ಆತ್ಮಗಳು ಬೇಕಾಗುತ್ತೆ. सभी राजा तो बनकर नहीं बैठ सकते है ना. राजा कितने होंगे, बहुत थोड़े होंगे. बाकी ಪ್ರಜೆಗಳು, ದಾಸದಾಸಿಗಳು, ಎಲ್ಲ ತರದ ಆತ್ಮಗಳು ಬೇಕಾಗುತ್ತೆ. तो वह माला नंबरवार बनती है, तो सब महारथी तो नहीं बनेंगे ना. ಬಾಬಾ ಹೇಳ್ತಾರೆ ಮಾಲೆ ಅನ್ನುವಂಥದ್ದು ನಂಬರ್ ವಾರ್ ಆಗುತ್ತೆ.
ನಂಬರ್ ವಾರ್ ಆದಾಗ ಎಲ್ಲರೂ ಮಹಾರಥಿಗಳಂತೂ ಆಗಲ್ಲ ಅಲ್ಲ? ಅಥವಾ ಸಭಿ ವಿಜಯ್ ಮಾಲಾ ಮೇ ತೋ ನಹಿ ಆಯೆಂಗೆ ನಾ. ಎಲ್ಲರೂ ಸಹ ಈ 108 ವಿಜಯ ಮಾಲೆಯಲ್ಲಂತೂ ಬರ್ಲಿಕ್ಕೆ ಆಗಲ್ಲ ಅಲ್ಲ? सब महाराजा तो बनेंगे नहीं, इसीलिए हमारा पाठ ही ऐसा दिखाई देता है. ಈ ರೀತಿ ಹೇಳ್ತಾರೆ ಹುಡುಗಾಡಿರ್ತದ ಆಲಸ್ಯ ಇರುವಂತ ಆತ್ಮಗಳು ಹೇಳೋದ್ ಬಗ್ಗೆ ಬಾಬಾ ಹೇಳ್ತಾರೆ. ಎಲ್ ಬಾಬಾ ಹೇಳ್ತಾರೆ ನಮ್ಮ ಪಾತ್ರ ಅಂತೂ ಈ ರೀತಿ ಕಾಣಿಸ್ತಾನೆ ಇಲ್ಲ. ನಾನು ಹೋಗಿ ರಾಜ ಆಗಕ್ಕಂದ್ರೆ ಎಲ್ಲರೂ ರಾಜರಂತೂ ಆಗಕ್ ಆಗಲ್ಲ ಅಲ್ವಾ? पुरुषार्थहीनते आ रीति कांसेप्ट बाप सुनाते हैं कि एडवांस में जाने के लिए, लेकिन बच्चे एडवांस जाने की बजाय क्या करते हैं? ಬಾಬಾ ಹೇಳ್ತಾರೆ ಬಾಬಾ ತಿಳಿಸ್ಕೊಡ್ತಾ ಇರುವಂತದ್ದು ಅಡ್ವಾನ್ಸ್ ನಲ್ಲಿ ಪುರುಷಾರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗಿ, ಅಡ್ವಾನ್ಸ್ ನಲ್ಲಿ ಪುರುಷಾರ್ಥ ಮಾಡಿ ಮುಂದಕ್ಕೆ ಹೋಗಿ ಅಂತ. ಲೇಕಿನ್ ಬಚ್ಚೆ ಅಡ್ವಾನ್ಸ್ ಜಾನೇಕೆ ಬಜಾಯ್, ಮಕ್ಕಳು ಪುರುಷಾರ್ಥದಲ್ಲಿ ತ್ವರಿತವಾಗಿ ಅಂದ್ರೆ ಫಾಸ್ಟ್ ಗತಿಯಿಂದ ಹೋಗೋಕ್ ಬದಲಾಗಿ ಉಲ್ಟಾ ಅಡ್ವಾಂಟೇಜ್ ಉಠಾಲೇತೆ. ಬಾಬಾ ಹೇಳಿರುವಂತ ಮಾತುಗಳನ್ನ ಆ ರೀತಿ ತೆಗೆದುಕೊಂಡ್ಬಿಡ್ತಾರೆ, ಅಡ್ವಾಂಟೇಜ್ ತಗೊಳ್ತಾರೆ ಮಾತುಗಳು. ಬಾಬಾ ಹೇಳಿದ್ರೆ ಎಲ್ಲರೂ ಆಗಕ್ಕಾಗಲ್ಲ, ವಿಜಯಮಾಲೆಯಲ್ಲಿ ಎಲ್ಲರೂ ಬರಕ್ಕಾಗಲ್ಲ ಅಂತ ಬಾಬಾ ಹೇಳಿರೋದು ಯಾವ್ದೋ ಕಾರಣ, ಅದನ್ನೇ ಅಡ್ವಾಂಟೇಜ್ ತಗೊಂಡು ಪುರುಷಾರ್ಥದಲ್ಲಿ ಎಲ್ಲರೂ ಆಗಕ್ಕಾಗಲ್ಲ, ನಮ್ ಪುರುಷಾರ್ಥ ಇಷ್ಟೇ ಇದೆ ಪುರುಷಾರ್ಥ ಅಂತ ಹೇಳ್ಕೊಂಡು ನಡೀತಾರೆ. ಅರ್ಥಾತ್ ಅಪ್ನೆ ಅಲ್ಬೇಲಾಪನ್ ಅವರ ಆಲಸ್ಯಕ್ಕೋ ನಹಿ ಮಿಟಾತೆ. ತಮ್ಮಲ್ಲಿರುವಂತಹ ಹುಡುಗಾಟಿಕತನ ಅಥವಾ ಆಲಸ್ಯವನ್ನ ಹೋಗ್ಲಾಡ್ಸೋದೇ ಇಲ್ಲ, ತೆಗೆಯೋದೇ ಇಲ್ಲ. ಲೇಕಿನ್ बाप की बात का भाव बदल कर उसी बात को आधार बना देते. ಆದ್ರೆ ತಂದೆಯ ಮಾತು ಏನ್ ಹೇಳಿದಾರಲ್ವಾ, ಆ ಮಾತಿನ ಹಿಂದಿನ ಭಾವ ಏನಿದೆಯೋ, ಬಾಬಾ ಯಾವ ಭಾವದಿಂದ ಹೇಳಿರ್ತಾರೆ ಆ ಭಾವವನ್ನ ಬದಲಾವಣೆ ಮಾಡ್ಬಿಟ್ಟು ಬರೀ ಆ ಮಾತಿನ ಆಧಾರ ತಗೊಂಡು ನಡೀತಾರೆ. ಆಗಕ್ಕಾಗಲ್ಲ, ಬಟ್ ಭಾವ ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಆಧಾರ ತಗೊಳಲ್ಲ, ಭಾವ ಯೋಚನೆ ಮಾಡಲ್ಲ, ಬರೀ ಶಬ್ದ ತಗೊಳ್ತಾರೆ. और बाप को सुनाते हैं कि आप ही नहीं तो ऐसे कहा था. ರಿಟರ್ನ್ ಬಾಬನಿಗೆನೆ ಹೇಳ್ಬಿಡ್ತಾರೆ, ಬಾಬಾ ನೀವೇ ತಾನೇ ಹೇಳಿರೋದು ಎಲ್ಲರೂ ರಾಜರಾಗಕ್ಕ, ಅದಕ್ಕೆ ನಮ್ ಪುರುಷಾರ್ಥ ಇಷ್ಟೇ ಇದೆ ಅಂದ್ರೆ ನಾವ್ ಹಂಗೆ ನಾವ್ ಹಂಗೆ ಪುರುಷಾರ್ಥ ಮಾಡ್ಕೊಂಡು ऐसे कहा. तो इसी प्रकार अपने भिन्न भिन्न स्वभाव के वश यथार्थ बातों का भाव बदल कर, ಬಾಬಾ ಹೇಳ್ತಾರೆ ಈ ರೀತಿ ತಮ್ಮ ಭಿನ್ನ ಭಿನ್ನ ಸ್ವಭಾವಗಳಿಗೆ ವಶರಾಗಿ, ಅವ್ರದೇ ಸ್ವಭಾವಗಳಿರ್ತಾವಲ್ವಾ ಹಳೆಯದು, ಅವರ ಭಿನ್ನ ಭಿನ್ನ ಸ್ವಭಾವಗಳಿಗೆ ವಶರಾಗಿ ಯಥಾರ್ಥ ಮಾತುಗಳನ್ನ, ಬಾಬಾ ಹೇಳ್ತಾರೆ ಯಥಾರ್ಥ ಮಾತುಗಳನ್ನ ಅದರ ಭಾವವನ್ನ ಬದಲಾವಣೆ ಮಾಡಿ, ಯಥಾರ್ಥ ಬಾತೋं का भाव बदल कर रुक्ति कला की बाजी बहुत अच्छी दिखा. ನಿಂತ್ಕೊಳ್ಳುವಂತಹ ಕಲೆಯ ಆಟನನ್ನ ಬಹಳ ಚೆನ್ನಾಗಿ ತೋರಿಸ್ತಾರೆ. ಯಾಕೆ ನಿಂತ್ಕೊಂಡಿದೀವಿ ಅದಕ್ಕೆ ಕಾರಣ ಅದರ ಆಟ ಮಕ್ಕಳು ಚೆನ್ನಾಗಿ ತಂದೆಗೆನೆ ತೋರಿಸ್ಬೇಕು. ಯಾಕೆ ನಿಂತಿದೀವಿ ಅಂದ್ರೆ ನಿಮ್ ಕಾರಣದಿಂದನೇ ನಾವು ನಿಂತ್ಬಿಟ್ಟಿವಿ, ನೀವೇ ಹೇಳಿದ್ರಲ್ವಾ, ಆ ಕಾರಣದಿಂದ. तो यथार्थ बातों का भाव बदलकर रुक्ति कला की बाजा बहुत अच्छी दिखाते. तो मायाजीत बनने की युक्ति को समय पर कार्य में लगाने का अटेंशन खुद खम रखते. ಬಾಬಾ ಹೇಳ್ತಾರೆ ಮಾಯಾಜೀತರಾಗುವಂತಹ ಯುಕ್ತಿನನ್ನ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುವಂತಹ, ಕಾರ್ಯ ಮೇಲೆ ಲಗಾನೆ ಕಾ ಅಟೆನ್ಷನ್, ಕಾರ್ಯದಲ್ಲಿ ತೊಡಗಿಸುವಂತಹ ಅಟೆನ್ಷನ್ ಖುದ್ ಕಮ್ ರಕ್ತೆ, ಸ್ವಯಂ ಕಡಿಮೆ ಇಟ್ಕೊಳ್ತಾರೆ. ಲೇಕಿನ್ ಅಪ್ನೆ ಆಪ್ ಕೋ ಬಚಾನೆ ಕಾ ಸಾಧನ, ಆದ್ರೆ ತಮ್ಮನ್ನ ತಾವು ಬಚಾವ್ ಮಾಡ್ಕೊಳ್ಳುವಂತಹ ಸಾಧನ ಬಾಪ್ ಕೆ ಬೋಲ್ ಕೋ ಯೂಸ್ ಕರ್ತಾರೆ. ತಮ್ಮನ್ನ ತಾವು ರಕ್ಷಣೆ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತಂದೆ ಮಾತುಗಳನ್ನ ಯೂಸ್ ಮಾಡ್ತಾರೆ. क्या कहते हैं कि आपने ही तो कहा है ना कि माया बड़ी दुष्टर है. ಏನ್ ಹೇಳ್ತಾರೆ ಇನ್ನೊಂದು, ಈ ಬಾಬಾ ನೀವೇನೆ ತಾನೇ ಹೇಳಿರೋದು ಮಾಯ ಬಹಳ ಶಕ್ತಿಶಾಲಿ ಆಗಿದೆ, ತಂದೆ ಸಮಾನ
पॉवरफुल आಗಿದೆ ಅಂತ. तो ब्रह्मा बाप को भी नहीं छोड़ती, महारथियों को भी माया वार करती. ಬಾಬನ್ಗೆ ತಿಳಿಸ್ಕೊಡೋದು ಯಾಕೆ ನಿಂತಿದ್ದೀವಿ ಅಂತ ಕಾರಣ ಇನ್ನೊಂದು. ಮಾಯೆ ಬ್ರಹ್ಮ ಬಾಬನನ್ನೂ ಸಹ ಬಿಡೋದಿಲ್ಲ, ಮಹಾರಥಿಗಳನ್ನೂ ಸಹ ಮಾಯೆ ದಾಳಿ ಮಾಡುತ್ತೆ. ಅಪ್ಕರ್ಲೇತಿ ಮಾಯೆ ಮಹಾರಥಿಗಳನ್ನು ನುಂಗಾಕ್ಬಿಡುತ್ತೆ ಅಂತ ಬಾಬಾ ಸಾಕಾರ ಮೂರ್ತಿಗಳಲ್ಲಿ ಬಹಳ ಹೇಳಿರ್ತಾರೆ. ಆ ಕಾರಣದಿಂದ तो ब्रह्मा बाप को भी नहीं छोड़ और महारथियों को भी माया वार कर. जब ब्रह्मा बाप को भी नहीं छोड़ती, महारथियों को भी नहीं छोड़ती, तो हमारे पास आई और हार खाई तो क्या बड़ी बात, यह तो होना ही है. ಬಾಬಾ ಹೇಳ್ತಾರೆ ಮಹಾರಥಿಗಳನ್ನು ಬಿಡಲ್ಲ ಅಂದಾಗ, ಅಮ್ಮ ಬಾಬನು ಬಿಡಲ್ಲ ಅಂದಾಗ ನಮ್ಮ ಹತ್ರ ಬಂದು ನಾವು ಸೋತೋಗಿದ್ವಿ ಅಂದ್ರೆ ಅದೇನ್ ದೊಡ್ಡ ಮಾತು. ಎತ್ತೋ ಹೋನ ಇದಂತೂ ಆಗ್ಲೇಬೇಕಾಗಿದೆ ನಾವು ಸೋಲು. अंत तक यह तो चलना ही, ಕೊನೆ ತನಕ ಇದು ನಡಿಲೇಬೇಕಾಗಿದೆ. इस प्रकार पुरुषार्थ में रुकने के बोल अपना आधार बनाकर, ಬಾಬಾ ಹೇಳ್ತಾರೆ ಈ ಪ್ರಕಾರದಲ್ಲಿ ಪುರುಷಾರ್ಥದಲ್ಲಿ ನಿಂತ್ಕೊಳ್ಳುವಂತಹ ಮಾತುಗಳು ಅದನ್ನ ಆಧಾರವಾಗಿ ಮಾಡಿಕೊಂಡು ಚಡ್ತಿ ಕಲಾಮೆ ಜಾನೆ ಸೆ ವಂಚಿತ್ ಹೋ ಜಾತೆ, ಈ ರೀತಿ ಹಾರುವ ಕಲೆಯಲ್ಲಿ ಹೋಗೋದಕ್ಕೆ ಬದಲಾಗಿ ಅದರಿಂದ ವಂಚಿತರಾಗ್ತಾರೆ. बाप कहते हैं माया आएगी, लेकिन माया जीत जगजीत बनना कौन गाया हुआ है. ಮಾಯೆ ಅಂತೂ ಬರುತ್ತೆ, ಆದ್ರೆ ಮಾಯೆ ಬಂದಾಗ ಮಾಯಾಜೀತರಾಗುವಂಥದ್ದು ಅಥವಾ ಜಗಜ್ಜೀತರಾಗುವಂಥದ್ದು ಇದು ಯಾರಿಗೋಸ್ಕರ ಗಾಯನ ಇದೆ. ಬಾಬಾ ಕೇಳ್ತಾ ಇದ್ದಾರೆ ಮಾಯೆ ಅಂತ ಬಂದಾಗ ಮಾಯಾಜೀತ್ ಸೊ ಜಗಜ್ಜೀತ ಯಾರಿಗೋಸ್ಕರ ಹೇಳಿರೋದು ಈ ಮಾತು. ನಮಗೋಸ್ಕರನೇ ತಾನೆ. माया ಗೆದ್ದಿದ್ರೆ जगज्जीतराಗ್ತೀವಿ. तो आपका ही तो कौन गाया हुआ है ना. अगर माया ही नहीं आवे तो बिना दुश्मन का सामना करने कोई विजयी कहलाते हैं क्या. ಬಾಬಾ ಹೇಳ್ತಾರೆ ಒಂದು ವೇಳೆ ಮಾಯೇನೆ ನಿಮ್ಮ ಹತ್ರ ಬಂದಿಲ್ಲ, ಶತ್ರುನೇ ಎದುರುಗಡೆ ಇಲ್ಲ ಅಂದಾಗ ಬಾಬಾ ಹೇಳ್ತಾರೆ ಈ ವಿಜಯಶಾಲಿ ಆಗುವಂಥದ್ದು ಯಾರು ಕೇಳಕ್ಕಾಗ. ವಿಜಯ್ कौन कहलाते. माया आएगी लेकिन हार खाना ये तो बाप नहीं कहते हैं ना. ಬಾಬಾ ಹೇಳಿದ್ರೆ ಮಾಯೆ ಅಂತೂ ಬರುತ್ತೆ, ಬಟ್ ಮಾಯೆ ಬಂದಾಗ ಸೋಲ್ಬೇಕು ಅಂತ ಬಾಬಾ ಹೇಳಿದ್ರೆ ಏನಾದ್ರು ಇಲ್ಲ ಅಲ್ಲ. ಬಾಬಾ ಹೇಳಿರೋದು ವಿಜಯಶಾಲಿ ಆಗ್ಬೇಕು, ಮಾಯನ್ ಗೆದ್ದು ಜಗಜ್ಜೀತರಾಗಿ ವಿಜಯಶಾಲಿಯಾಗಿ ಅಂತ ಬಾಬಾ ಹೇಳಿದ್ರು. हार खाना ये तो बाप नहीं कहते ना. माया पर वार करना है ना कि हार. ಮಾಯೆ ಮೇಲೆ ನೀವು ದಾಳಿ ಮಾಡ್ಬೇಕೇ ವಿನಃ ಅದಕ್ಕೆ ಸೋಲ್ಬಾರ್ದು. कल्प पहले कल्प कल्प के विजयी रत्न और विजयी बनकर ही दिखाए, यह समर्थ बोल भूल जाते. ಬಾಬಾ ಹೇಳ್ತಾರೆ ಕಲ್ಪ ಕಲ್ಪದ ವಿಜಯಿ ರತ್ನಗಳಾಗಿರ್ಲಿ ಮತ್ತೆ ವಿಜಯಿಗಳಾಗಿನೇ ತೋರಿಸ್ತೀವಿ ಅನ್ನುವಂತ ಈ ಸಮರ್ಥ ಮಾತುಗಳನ್ನ ಮರ್ತು ಹೋಗ್ತಾರೆ. ಲೇಕಿನ್ अपनी कमजोरी के कारण, ಆದ್ರೆ ತಮ್ಮ ವೀಕ್ನೆಸ್ ಇರೋ ಕಾರಣದಿಂದ बाप के बोल को भी कमजोर बनाते. ತಮ್ಮ ವೀಕ್ನೆಸ್ ನಿಂದನೇ ಬಾಬನ ಮಾತುಗಳನ್ನು ಸಹ ಏನ್ ಮಾಡ್ತಾರೆ, ವೀಕ್ ಮಾಡ್ಬಿಡುತ್ತೆ. ತನ್ನಲ್ಲಿರುವ ವೀಕ್ನೆಸ್ ನನ್ನ ಮಾತುಗಳಲ್ಲಿ ತರ್ತಾರೆ ಬಾಬನ ಮಾತು. तो जैसे ब्रह्मा बाप ने मायाजीत बन जगजीत का पद प्राप्त कर ही लिया, ಹೇಗೆ ಬ್ರಹ್ಮ ಬಾಬಾ ಮಾಯಾಜೀತರಾಗಿ ಜಗಜ್ಜೀತರ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. तो जो कल्प कल्प की नूंद यादगार रूप में भी है, ಯಾವುದಿದು ಕಲ್ಪ ಕಲ್ಪನೂ ಸಹ ಸ್ಮಾರಕ ರೂಪದಲ್ಲಿ ನಮ್ಮ ಎದುರುಗಡೆ ಇದೆ. ಕಿ ಬಾಬಾ ಹೇಗೆ ಮಾಯೆ ಮೇಲೆ ವಿಜಯವನ್ನ ಸಾಧಿಸಿ ಕಲ್ಪ ಕಲ್ಪನೂ ಸಹ ಅಧಿಕಾರವನ್ನ ತಗೊಂಡಿದ್ದಾರೆ. तो जैसे ब्रह्मा बाप ने माया प्रबल होते हुए भी स्वयं को बलवान बनाया ना कि घबराया, ಹೇಗೆ ಬ್ರಹ್ಮ ಬಾಬಾ ಎದುರುಗಡೆ ಮಾಯೆ ಎಷ್ಟೇ ಪ್ರಬಲವಾಗಿರ್ಲಿ ಸ್ವಯಂನನ್ನ ಏನ್ ಮಾಡ್ಕೊಂಡಿದ್ದಾರೆ, ಬಾಬಾ ಬಲವಂತರನ್ನಾಗಿ ಮಾಡ್ಕೊಂಡಿದ್ದಾರೆ. ಗಾಬರಿ ಪಟ್ಟಿಲ್ಲ, ಮಾಯಾ ಬರ್ತಾ ಇದೆ ಹೆಂಗೆ ಅದನ್ನ ಸೋಲ್ಸೋದು. तो ब्रह्मा बाप ने माया प्रबल होते हुए भी स्वयं को बलवान बनाया ना कि घबराया.
ಮಾಯನಿಂದ ಬಾಬಾ ಎದ್ರಿಲ್ಲ. ತೋ ಐಸೆ ಫಾಲೋ ಫಾದರ್ ಕರೋ, ಅದರಿಂದ ಇದೇ ರೀತಿಯಲ್ಲಿ ನೀವು ತಂದೆನನ್ನ ಅನುಕರಣೆ ಮಾಡಿ ಅಥವಾ ಫಾಲೋ ಮಾಡಿ. तो ವಿಜಯಿ बनने का ಭಾವ ಉಠಾವ್, ಅದರಲ್ಲಿ ಬಾಬಾ ಹೇಳ್ತಾ ಇರುವಂತದ್ದು ವಿಜಯಶಾಲಿ ಆಗುವಂತಹ ಭಾವ, ಅದನ್ನ ತೆಗೆದುಕೊಳ್ಳು. ಬಾಬನ್ ಭಾವ ಏನು? ವಿಜಯಶಾಲಿ ಆಗ್ಲಿ ಅಂತ. ಮಾಯೆ ಬರುತ್ತೆ, ಬಟ್ ಅದ್ರ ಮೇಲೆ ನೀವು ಗೆಲ್ಲಬೇಕು ಅನ್ನುವಂಥದ್ದು ಬಾಬನ ಇಚ್ಛೆ. ಸೊ ಅದನ್ನ ತೆಗೆದುಕೊಳ್ಳಿ. पुरुषार्थहीन होने का भाव, अपने अल्प बुद्धि के प्रमाण समझते हुए स्वयं को धोखा मत दो. ಹೇಳ್ತಾರೆ ಪುರುಷಾರ್ಥಹೀನ ಆಗುವಂತಹ ಭಾವ ಅಥವಾ ತಮ್ಮ ಅಲ್ಪ ಬುದ್ಧಿಯ ಪ್ರಮಾಣ ತಿಳ್ಕೊಳ್ತಾ ಸ್ವಯಂ ನನ್ನ ಮೋಸ ಮಾಡ್ಕೊಂಬೇಡಿ. स्वयं को धोखा मत दो. तो बाप के हर भूल में हर आत्मा के तीनों कालों का कल्याण भरा हुआ है. ಬಾಬನ ಪ್ರತಿ ಒಂದು ಮಾತಿನಲ್ಲಿ ಬಾಬಾ ಒಂದು ಮಾತು ಹೇಳಿರ್ತಾರಂದ್ರೆ ಮಾತಿನ ಹಿಂದೆ ಪ್ರತಿ ಆತ್ಮನ 3 ಕಾಲಗಳ ಕಲ್ಯಾಣ ತುಂಬಿಸಿರುತ್ತೆ. ಆ ಮಾತಿನ ಹಿಂದೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ 3 ಕಾಲಗಳ ಕಲ್ಯಾಣ ಬಾಬಾ ಹೇಳಿರುವಂತ ಪ್ರತಿಯೊಂದು ಮಾತಿನ ಹಿಂದೆ ಇರುತ್ತೆ. ತಬಹಿ ವಿಶ್ವ ಕಲ್ಯಾಣಿ ಗಾಯ ಹುವೇನ, ಅದಕ್ಕೋಸ್ಕರ ಬಾಬನಿಗೆ ವಿಶ್ವ ಕಲ್ಯಾಣಿ ಅಂತ ಗಾಯನ ಇದೆ. तो कल्याण के बोल को स्वयं के अकल्याणार्थ कार्य में नहीं लगाओ. ಬಾಬಾ ಹೇಳುವಂತ ಕಲ್ಯಾಣದ ಮಾತುಗಳನ್ನ ಸ್ವಯಂನ ಅಕಲ್ಯಾಣಾರ್ಥವಾಗಿ ಕಾರ್ಯದಲ್ಲಿ ತೊಡಗಿಸಬೇಡಿ ಅಂತ. क्योंकि आजकल मेजॉरिटी इसी प्रकार के नॉलेजफुल बहुत है. ಯಾಕಂದ್ರೆ ಈ ಸಮಯದಲ್ಲಿ ಇದೇ ಪ್ರಕಾರದ ನಾಲೆಜ್ಫುಲ್ ಮಕ್ಕಳು ಬಹಳ ಇದ್ದಾರೆ. ನಾಲೆಜ್ ನನ್ನ ಈ ತರ ಯೂಸ್ ಮಾಡುವಂತ ಮಕ್ಕಳು बड़ा इधर. तो इस प्रकार के नॉलेजफुल समझने से अपने को समझदार बहुत कहलाते. ಈ ಪ್ರಕಾರದ ನಾಲೆಜ್ಫುಲ್ ಅಂತ ತಿಳ್ಕೊಳ್ಳೋದ್ರಿಂದ ನಮ್ಮನ್ನ ತಾವು ಬುದ್ಧಿವಂತರು ಅಥವಾ ತಿಳುವಳಿಕೆ ಇರುವಂತವ್ರು ಅಂತ ಬಹಳಷ್ಟು ಹೇಳ್ಕೊಳ್ತಾರೆ. ಅವ್ರ ಕಟ್ಟೆ ಹೇ ಮಾಡೋದು ಮಾತ್ರ ವ್ಯರ್ಥ और ಉಲ್ಟೆ ಕಾರ್ಯ. ಹೇಳ್ತಾರೆ ಅದಕ್ಕೆ ತಕ್ಕಾಗಿ ಮಾಡುವಂತದ್ದು ವ್ಯರ್ಥ ಮತ್ತೆ ಉಲ್ಟಾ ಕಾರ್ಯ. जिसको रॉयल रूप के विकर्म कहेंगे. ಯಾವುದನ್ನ ರಾಯಲ್ ರೂಪದಲ್ಲಿ ಮಕ್ಕಳು ಮಾಡುವಂತಹ ವಿಕರ್ಮ ಅಂತ ಹೇಳಲಾಗುತ್ತೆ. लेकिन अपने को समझदार सिद्ध करने का तरीका बहुत अच्छा आता है. ಆದ್ರೆ ನಮ್ಮನ್ನ ತಾವು ಬುದ್ಧಿವಂತರು ಅಥವಾ ತಿಳುವಳಿಕೆ ಇರುವಂತವರಂತ ಸಿದ್ಧ ಮಾಡ್ಕೊಳ್ಳುವಂತ ವಿಧಾನ ಮಕ್ಕಳಿಗೆ ಚೆನ್ನಾಗಿ ಬರುತ್ತೆ. ವ್ಯರ್ಥ ಕರ್ಮ पर रॉयल रूप के विकर्म जो दिखाई कुछ देते. ವ್ಯರ್ಥ ಕರ್ಮ ಇರಬಹುದು ಅಥವಾ ಅದು ರಾಯಲ್ ರೂಪದ ವಿಕರ್ಮ ಇರಬಹುದು. ಕಾಣಿಸ್ಲಿಕ್ಕೆ ಒಂದು ರೀತಿಯಲ್ಲಿ ಕಾಣಿಸುತ್ತೆ, ನೋಡ್ಲಿಕ್ಕೆ ಒಂದು ರೀತಿಯಲ್ಲಿ ಕಾಣಿಸುತ್ತೆ ವ್ಯರ್ಥ ಕರ್ಮ. लेकिन होता है स्वयं को और दूसरों को नुकसान दिलाने. ಆದ್ರೆ ಅದಾಗೋದೆ ಸ್ವಯಂಗೆ ಮತ್ತೆ ಅನ್ಯರಿಗೆ ನಷ್ಟವನ್ನ ತೋರಿಸುವ. उसकी परख ही है. सो ಅದನ್ನ ಪರೀಕ್ಷಿಸುವಂತಹ ವಿಧಾನನೇ ಆಗಿದೆ कि ऐसे कर्म करने से स्वयं भी अंदर से संतुष्ट नहीं होंगे. ಇಂತಹ ಒಂದು ಕರ್ಮ ಮಾಡೋದ್ರಿಂದ ಸ್ವಯಂನೂ ಸಹ ಒಳಗಡೆಯಿಂದ ಸಂತುಷ್ಟವಾಗಿರಲ್ಲ. ಖುಷಿ का अनुभव, शक्ति का अनुभव नहीं करेंगे. ಒಳಗಡೆ ಖುಷಿಯ ಅನುಭವ ಅಥವಾ ಶಕ್ತಿಯ ಅನುಭವನೂ ಇರಲ್ಲ. और अपने को गुणों से, शक्तियों के खजानों से खाली खाली अनुभव कर. ತಮ್ಮನ್ನ ತಾವು ಗುಣಗಳಿಂದ ಮತ್ತೆ ಶಕ್ತಿಗಳ ಖಜಾನೆಯಿಂದ ಖಾಲಿ ಖಾಲಿ ಒಳಗಡೆಯಿಂದ ಅನುಭವ ಮಾಡ್ತಾರೆ. लेकिन बाहर से देह अहंकार के कारण, समझ का अहंकार होने के कारण अपनी समझदारी को स्पष्ट करता रहेगा. ಆದ್ರೆ ಹೊರಗಡೆಯಿಂದ ದೇಹ ಅಹಂಕಾರ ಇರೋ ಕಾರಣದಿಂದ, ತಿಳುವಳಿಕೆದ ಅಹಂಕಾರ ಇರೋ ಕಾರಣದಿಂದ ನಮ್ಮನ್ನ ತಾವು ಬುದ್ಧಿವಂತರು ಅಂತ ಸ್ಪಷ್ಟ ಬೇರೆಯವ್ರಿಗೆ ಅಥವಾ ಬಾಬನಿಗೆ ಮಾಡ್ತಾ ಹೋಗ್ತಾರೆ. समझदारी को स्पष्ट करता रहे. तो उसका हर बोल अंदर से खाली लेकिन बाहर से स्वयं को छिपाने का रूप. ಅವ್ರ ಪ್ರತಿಯೊಂದು ಮಾತು ಒಳಗಡೆಯಿಂದ ಖಾಲಿ ಇರುತ್ತೆ, ಹೊರಗಡೆಯಿಂದ ಸ್ವಯಂನನ್ನ ಮುಚ್ಚಿಟ್ಕೊಳ್ಳುವಂತ ರೂಪದಲ್ಲಿ ಕಾಣಿಸುತ್ತೆ. स्वयं को छिपाने का रूप होगा. जैसे कहावत भी है, खाली वस्तु
ಆವಾಜಾದಾಗ ಖಾಲಿ ಇದ್ರೆ ಅದು ಶಬ್ದ ಜಾಸ್ತಿ ಮಾಡುತ್ತೆ. तो दिखावा बहुत होता है लेकिन अंदर का धोखा बाहर का दिखावा होता है. ತೋರ್ಸೋದು ಬಹಳಷ್ಟು ಇರುತ್ತೆ. ಒಳಗಡೆಯಿಂದ ಮೋಸ, ಹೊರಗಡೆಯಿಂದ ತೋರಿಸ್ಕೊಳ್ಳುವಂಥದ್ದು ಕಾಣಿಸುತ್ತೆ. ಸಾಥ್ ಸಾಥ್ ऐसे कर्मों का परिणाम ನಾವು ಹೇಳ್ತಾರೆ ಜೊತೆಯಲ್ಲಿ ಇಂಥ ಕರ್ಮಗಳ ಪರಿಣಾಮ अनेक ब्राह्मण आत्माएं और दुनिया की अज्ञानी आत्माओं की डिसर्विस करने के निमित्त बन जाते. ಬಾಬಾ ಹೇಳ್ತಾರೆ ಇಂತಹ ಒಂದು ಕರ್ಮದ ಪರಿಣಾಮ ಏನಾಗುತ್ತೆ ಅಂದ್ರೆ ಅನೇಕ ಬ್ರಾಹ್ಮಣ ಆತ್ಮಗಳು ಮತ್ತೆ ಪ್ರಪಂಚದ ಅಜ್ಞಾನಿ ಆತ್ಮಗಳ ಹತ್ರ ಡಿಸರ್ವಿಸ್ ಆಗುವಂತದಕ್ಕೆ ನಿಮಿತ್ತ ಆಗ್ತದೆ. तो ऐसे विकर्मों से व व्यर्थ कर्मों से एक स्वयं से ಡಿಸ್ಸ್ಯಾಟಿಸ್ಫೈಡ್ ಅಸಂತುಷ್ಟರೆಂಗೆ. ಒಂದು ಇಂತಹ ವಿಕರ್ಮಗಳಿಂದ ಅಥವಾ ವ್ಯರ್ಥ ಕರ್ಮಗಳಿಂದ ಸ್ವಯಂನನ್ನ असंतुष्टते अनुभव ಮಾಡ್ತಾರೆ. और दूसरा अनेकों की डिसर्विस इस कारण चढ़ती कला की बजाय रुकती कला में आ जाते. ಈ ರೀತಿ ಅನೇಕ ಆತ್ಮಗಳ ಡಿಸರ್ವಿಸ್ ಇರೋ ಕಾರಣದಿಂದ ಏರುವ ಕಲೆ ಹೋಗೋದು ಬದಲಾಗಿ ನಿಂತ್ಕೊಳ್ಳುವಂತಹ ಕಲೆಯಲ್ಲಿ ಬಂದಿರುತ್ತೆ. तो अपने आप को ಚೆಕ್ करो. ಅದರಿಂದ ಬಾಬಾ ಹೇಳ್ತಾರೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಚಲ್ತೆ ಚಲ್ತೆ ಖುಷಿ ಕಮ್ ಕ್ಯೂ ಹೋ ಜಾತಿ. ನಡೀತಾ ನಡೀತಾ ಬಾಬಾ ಹೇಳ್ತಾರೆ ಖುಷಿ ಅನ್ನುವಂಥದ್ದು ಕಡಿಮೆ ಯಾಕೆ ಆಗ್ತದೆ. ಯಾ ತೀವ್ರ ಪುರುಷಾರ್ಥ ಕಾ ಉಮಂಗ್ ಉತ್ಸಾಹ ಕಮ್ ಕ್ಯೂ ಹೋ ಜಾತಿ. ಮತ್ತೆ ತೀವ್ರ ಪುರುಷಾರ್ಥ ಮಾಡಬೇಕು ಅನ್ನುವಂಥ ಉಮಂಗ ಉತ್ಸಾಹ ಏನಿದೆಯೋ ಇದು ಕಡಿಮೆ ಯಾಕೆ ಆಗ್ತದೆ. ಅಥವಾ योगयुक्त के बजाय व्यर्थ संकल्पों की तरफ क्यों भटक जाते. ಯೋಗಯುಕ್ತ ಇರೋದಕ್ಕೆ ಬದಲಾಗಿ ಮನಸ್ಸು ವ್ಯರ್ಥ ಸಂಕಲ್ಪದ ಕಡೆಗೆ ಯಾಕೆ ಅಲಿತಾ है. तो अपने स्वभाव संस्कारों का बंधन क्यों नहीं चुप्त होता. ಬಾಬಾ ಹೇಳ್ತಾರೆ ನಿಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳ ಬಂಧನ ಯಾಕೆ ಚುಪ್ತು ಆಗ್ತಾ ಇಲ್ಲ. ಕಾರಣ क्या हो. ಕಾರಣ जानते हो. ಬಾಬಾ ಹೇಳ್ತಾರೆ ಕಾರಣ ಏನಾಗಿರ್ಬೋದು. ಬಾಬಾ ಹೇಳ್ತಾರೆ ಕಾರಣ ಬಗ್ಗೆ ಗೊತ್ತಿದ್ಯಾ. विशेष कारण है. ಅದಕ್ಕೆ ವಿಶೇಷ ಕಾರಣನೇ ಇದೆ. जैसे शुरू में आते हो तो बाप से प्राप्त हुए पुरुषार्थ की युक्तियां और मेहनत से करने लग जाते. ಯಾವಾಗ ಪ್ರಾರಂಭದಲ್ಲಿ ಬಂದಾಗ ಬಾಬಾ ಹೇಳ್ತಾರೆ ತಂದೆಯಿಂದ ಪ್ರಾಪ್ತಿಯಾಗಿರುವಂತಹ ಪುರುಷಾರ್ಥದ ಯುಕ್ತಿಗಳು, ತಂದೆಯಿಂದ ಪ್ರಾಪ್ತಿಯಾಗಿರುವಂತಹ ಪುರುಷಾರ್ಥದ ಯುಕ್ತಿಗಳು ಮತ್ತೆ ಪರಿಶ್ರಮದಲ್ಲಿ ತೊಡೆಯಕ್ಕೆ ಶುರು ಆಗ್ತದೆ. ಅವ್ರ ಮೆಹನತ್ ಸೆ ಕರ್ನೆ ಲಗ್ ಜಾತೆ. ಅದನ್ನ ಪರಿಶ್ರಮದಿಂದ ಮಾಡೋದಕ್ಕೆ ತೊಡಗಿರುತ್ತೆ. ದಿನ್ ರಾತ್ ತಕಾವಟ್ ಅಥವಾ ಮಾಯಾಕಿ ರುಕಾವಟ್ ಕೋಯಿಗೆ ಪರ್ವಾಹ ನೇ ಕರ. ಪ್ರಾರಂಭದಲ್ಲಿ ಬಂದಾಗ ಹಗಲು ರಾತ್ರಿ ಸುಸ್ತಿಲ್ಲದೆ, ಮಾಯೆಯ ಅಡಚಣೆ ಇಲ್ಲದೆ, ಯಾರ ಬಗ್ಗೆನೂ ಚಿಂತೆ ಇಲ್ಲದೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಬಾಪು ಮಿಲಾ, वर्षा पाना है, अधिकारी बनना है, इसी नशे में कदम को बहुत तीव्र रूप से आगे बढ़ाते चलते. ತಂದೆ ಸಿಕ್ಕಿದ್ದಾರೆ, ಸ್ಟಾರ್ಟಿಂಗ್ ನಲ್ಲಿ ತಂದೆ ಸಿಕ್ಕಿದ್ದಾರೆ, ಆಸ್ತಿ ಪಡ್ಕೋಬೇಕು ನಾನು, ಮತ್ತೆ ಅಧಿಕಾರಿ ಆಗ್ಬೇಕು. ಈ ನಶೆಯಲ್ಲಿ ಹೆಜ್ಜೆಯಲ್ಲಿ ಬಹಳ ತೀವ್ರ ರೂಪದಲ್ಲಿ ಮುಂದಕ್ಕೆ ನೀವು ಹೆಜ್ಜೆ ಹಾಕೊಂಡು ಹೋಗ್ತಾ ಇರುತ್ತೆ. ತಂದೆ ಸಿಕ್ಕಿದರೆ ಆಸ್ತಿ ಪಡ್ಕೋಬೇಕು, ಅಧಿಕಾರಿ ಆಗ್ಬೇಕು ಅಂತ ನಶೆಯಲ್ಲಿ. ಲೇಕಿನ್ अब क्या करते हैं, ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ, अब क्या करते हैं, जैसे आजकल के जमाने में मेहनत करना मुश्किल लगता है. ಕಾಲದಲ್ಲಿ ಪರಿಶ್ರಮ ಮಾಡೋದು ಬಹಳ ಕಷ್ಟ ಆಗುತ್ತೆ. तनख्वाह चाहिए लेकिन मेहनत नहीं चाहिए. पैसा चाहिए पर मेहनत नहीं, ಕಷ್ಟಪಡಕ್ಕೆ ಇಷ್ಟ. वैसे ब्राह्मण आत्माएं भी मेहनत से अलबेली हो जाती. ಅದೇ ರೀತಿ ಬ್ರಾಹ್ಮಣ ಆತ್ಮಗಳು ಸಹ ಪರಿಶ್ರಮದಿಂದ ಉಡುಗಾಟಿತನದಲ್ಲಿ ಬರ್ತಾರೆ. ಆಲಸ್ಯಮೇ ಆಲಸ್ಯದಲ್ಲಿ ಬರ್ತಾರೆ. ಬನ್ನ ಚಾತೆ ಸಭಿ ಮಹಾವೀರ್ ಮಹಾರಥಿ. ಎಲ್ಲರೂ ಆಗ್ಬೇಕು ಅಂತ ಬಯಸೋದು ಮಹಾರಥಿ ಅಥವಾ ಮಹಾವೀರ. ಲೇಕಿನ್ ಮೆಹನತ್ ಪ್ಯಾದೆ ಕಿ ಬಿ ನಹಿ ಕರ್. ಆದ್ರೆ ಪರಿಶ್ರಮ ಕಾಲಾದಿಗಳು, ಸಾಧಾರಣ ಸೈನಿಕರು ಇರ್ತಾರಲ್ವಾ, ಅವ್ರು ಮಾಡಷ್ಟೂ ಸಹ ಪರಿಶ್ರಮ. तो बनी बनाई स्टेज चाहते. ಆಲ್ರೆಡಿ ರೆಡಿ ಆಗಿರುವಂತಹ ಸ್ಟೇಜ್ ಬೇಕು. ದಾದಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ.
और ಎದುರುಗಡೆ ನಾವೇನ್ ಮಾಡ್ತೇವೆ दादियों जैसे मेहनत किया हमने कुछ नहीं हाँ? बनी बनाई स्टेज चाहते मेहनत से स्टेज बनाने नहीं चाहते ಪರಿಶ್ರಮ ಪಟ್ಟು ಏನು ಸ್ಟೇಜ್ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ सोचेंगे कि हम कम किसमें भी नहीं है ना ನಾವು ಮಹಾರಥಿयों के लिस्ट में है ನಾವು ಯಾವ್ದ್ರಲ್ಲಿ ಕಡಿಮೆ ಇದೆ ನಮ್ಮ ಹೆಸರಂತೂ ಮಹಾರಥಿಗಳ ಲಿಸ್ಟ್ ಅಲ್ಲಿದೆ ಲೇಕಿನ್ ಮಹಾರಥಿ ಕಾ ವಾಸ್ತವಿಕ ಅರ್ಥ है ಆದ್ರೆ ಮಹಾರಥಿ ಅನ್ನುವಂತಹ ಶಬ್ದದ ವಾಸ್ತವಿಕ ಅರ್ಥನೇ ಆಗಿದೆ महारथी की महानता उसमें स्थित होना मुश्किल